ಕುಮಾರಸ್ವಾಮಿ ಅವರು ಏನು ಬರಬೇಕಾಗಿಲ್ಲ ಅಲ್ಲಿಗೆ, ನಾವೆಲ್ಲ ಇದ್ದೀವಲ್ಲಿ, ನಮ್ಮ ಯುವ ನಾಯಕರು ಹೋಗಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು ಅವ್ರ ನೈತಿಕ ಬೆಂಬಲ ತುಂಬಲಿಕ್ಕೆ? ಆಮೇಲೆ ತಾವು ಹೇಳ್ತೀರಿ ಬಿಜೆಪಿ ಅವರು ಯಾಕೋ ಇಂಥವೆಲ್ಲ ರಾಜಕೀಯ ಹುಡಿಕೊಂಡು ಹೋಗ್ತೀರಾ, ಅಥವಾ ನೆಲೆಗಟ್ಟು ಕಡಿಮೆ ಆಯ್ತಾ ನೋಡಿ JDS ವರ್ಚಸ್ ಅಂತೀರಾ? ಖಂಡಿತ ಇಲ್ಲ. ಅದು ನಮ್ಮ JDS ಭದ್ರಕೋಟೆ. ಅದು ಬಿಜೆಪಿ ಯಾರು ಬರಲಿ, ಕಾಂಗ್ರೆಸ್ನವ್ರ ಬರಲಿ, ಅಲ್ಲಿಗೆ ನಾವೇ ಅಲ್ಲಿ. ಕಳೆದ ಬಾರಿ 7 ಇವಾಗಿರ್ಬೋದು, ಕಳೆದ ಬಾರಿ 7 ಸೀಟನ್ನು ತಗೊಂಡಿದ್ದಾರೆ ಯಾರು? ನಾವು 7 ತಗೊಂಡಿದ್ದು. ಈಗಲೂ ಕೇವಲ 2,000-3,000 ಮತಗಳ ಅಂತರದಿಂದ ನಾವು 4 ಸೀಟ್ ಕಳ್ಕೊಂಡಿದ್ವಿ ಅಲ್ಲಿ. ಹಾಗಾಗಿ ಬಿಜೆಪಿ ಅವರು ನಮ್ಮ ಜೊತೆ ಸೇರ್ಕೊಂಡಾದ ತಕ್ಷಣ ಅಲ್ಲಿ ನಮ್ಮ ಅಸ್ತಿತ್ವ ಅಲ್ಗಾಡೋದಿಲ್ಲ. ನಮ್ಮ ಒಂದೇ ಒಂದು ಉದ್ದೇಶ ಏನು ಅಂತಂದ್ರೆ, ದೇಶಕ್ಕೆ ಮೋದಿ ಇರಬೇಕು, ಈ ರಾಷ್ಟ್ರದ ಸುಭಿಕ್ಷ ಮತ್ತು ಸ್ಥಿರತೆಗೆ ಮೋದಿ ಅವರು ಇರಬೇಕು, ಬಿಜೆಪಿ ಇರಬೇಕು ಅನ್ನೋದು ಬಹುತೇಕ JDS ಕಾರ್ಯಕರ್ತರ ಇದು. ರಾಜ್ಯಕ್ಕೆ ಕುಮಾರಣ್ಣ ಇರಬೇಕು ಅನ್ನೋ ಒಂದು ಸ್ಲೋಗನ್ ನಮಗೆ ಮುಂಚೆಯಿಂದ ಬಂತು. ಆ ಒಂದು ನಿಟ್ಟಿನಲ್ಲಿ ನಾವಿಬ್ರು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದೀವಿ. ಹಾಗಾಗಿ ಯಾವುದೇ ಆತಂಕಕ್ಕೆ ಒಳಪಡುವಂತ ಅವಶ್ಯಕತೆಯೂ ಇಲ್ಲ. ಜೊತೆಗೆ ನಾಗಮಂಗಲದ ಗಲಾಟೆಗೆ, ಕೊಪ್ಪದ ಗಲಾಟೆ ಆದಂಥ ಸಂದರ್ಭದಲ್ಲಿ, ಜೊತೆಗೆ ಈಗ ನಿನ್ನೆ ಆದಂಥ ಮದ್ದೂರಿನ ಗಲಭೆಯಲ್ಲಿ ಸಹ ಅಲ್ಲಿನ ಆಡಳಿತ ವೈಫಲ್ಯ ಇದೆ ಅಂತೇಳಿ ಸ್ವತಃ ಅಲ್ಲಿನ ಉಸ್ತುವಾರಿ ಸಚಿವರೇ ಒಪ್ಕೊಂಡಿದ್ದಾರೆ.